ಮಕ್ಕಳು ಬಂದಾಗ ಜೋರ್ ಮಾಡಬೇಡಿ. ಇಲ್ಲ ನಮ್ಮ ಎದುರಿಗೆ ಇಷ್ಟು ಗಟ್ಟಿ ಮಾತಾಡ್ತಾರೆ, ನೀವು ಮಕ್ಕಳು ಬಂದ್ರೆ ಮಾತಾಡ್ತೀರಾ? ಮಕ್ಳಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಿ. ಮಕ್ಳು ಏನ್ ಸಮಸ್ಯೆ ಹೇಳ್ತಾರ, ಎಲ್ಲರೂ ಬಡವರು, ಎಲ್ಲರೂ ಹಳ್ಳಿ ಬದಿಯರು, ಎಲ್ಲ ಹಾಜರಿ. ಅವನ ಮನೆಗೆ ನೀವು ಇವತ್ತು ಹೊರಟಿಗೆ ರಾತ್ರಿ ಹೊತ್ತಿಗೆ ಮುಟ್ಟುಕಲ್ ಅಷ್ಟು ಜರ್ನಿ ಬೇಕು. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ. 6 ಗಂಟೆ ನಾವು ನಡ್ಕೊಂಡು ಬರು ಎಳಬೇರು ಒಳಗೆ ನೀವು ನೋಡ್ಬೇಕಲ್ಲ, ಆ ಸೇತುವೆ ದಾಟಿ ಅಲ್ಲಿಂದ ನಾವು ನಡ್ಕೊಂಡು ಬರು ಬಸ್ ಸ್ಟ್ಯಾಂಡಿಗೆ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿ ಬಂದು ನೋಡಿದ್ರೆ 2 ನಿಮಿಷ ಮುಂದೆ ನೀವು ಟೈಮಿಂಗ್ ಸರಿ ಉಂಟು ಅಂತ ಹೇಳ್ತೀರಿ. ರಾತ್ರಿಗೆ 8 ಗಂಟೆಗೆ ಬಸ್ ಬಿಟ್ಟಿರೋದು, 8:05ಕ್ಕೆ ಬಸ್ ಬರ್ತದೆ, 8:10ಕ್ಕೆ ಬಸ್ ಬರ್ತದೆ, 8:15ಕ್ಕೆ ಬಸ್ ಬರ್ತದೆ. ನಾವು ಯಾರನ್ನ ಕೇಳೋದು ಸರ್? ಟೈಮಿಗೆ ಸರಿ ಬಸ್ ಬಿಟ್ಟಿದ್ದೀರಿ ಅಂತ ಹೇಳ್ತೀರಿ. ಎಲ್ಲುಂಟು ಸರ್ ಟೈಮಿಂಗು? ಏನೋ ಮಾಡೋದೀಗ, ಏನಾದ್ರೂ ಮಾಡ್ಲೇಬೇಕು. ನಾವು 6 ಗಂಟೆ ನಾವು ನಡಿಬೇಕು. ಎಳಬೇರಿಂದ ಒಳಗೆ ಬರ್ಬೇಕಾದ್ರೆ ಅಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ನಾವು ಆಜು ಬಸ್ ಸ್ಟ್ಯಾಂಡ್ ಅಲ್ಲಿ ಶನೇಶ್ವರ ಮೂರ್ತಿಯಲ್ಲಿ ಇದೇ ಮಾಡಿ ನಿಂತ್ಕೋಬೇಕು. ಮಳೆಗಾಲ ಬಂದಾಗ ಬಸ್ ಹತ್ತಿದ್ರೆ ಬಸ್ಸು ಕೂಡ ಸೋತದೆ. 26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಅಲ್ಲಿ ಕೂಡ ಹಾಕಿ ಕೊಡುದಾ? ಬಸ್ಸು ಕೂಡ ಸರಿ ಇಲ್ಲ ಸರ್. ಒಂದೇ ಬಸ್ ಇರುವುದು 8 ಗಂಟೆಗೆ ಒಂದು ಬಸ್ಸು, ಅದಾದ್ಮೇಲೆ ಇರುವುದು 9 ಕಾಲಿಗೆ, 9 ಗಂಟೆ 10 ಗಂಟೆಗೆ. ಅದು ಪ್ರೈವೇಟ್ ಕೂಡ, ಅದು ಪ್ರೈವೇಟ್. ಪಾಸ್ ಮಾಡಿಸಲು ಏನ್ ಮಾಡ್ಬೇಕು ನಾವು? ನಾನು ಹೆಣ್ಣು ಹೌದು, ನನಗೆ ಫ್ರೀ ಬಸ್ ಉಂಟು ಅಂತ ಹೇಳ್ಬೋದು ಸರ್ ನೀವು. ಆದ್ರೆ ನಾವು ಮೊದಲು ಪಿಯುಗೆ ಹೋಗ್ಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್. ಮತ್ತೆ BP ಟ್ಯಾಬ್ಲೆಟ್ ತಗೊಂಡೆ ಅಣ್ಣ, ನೀವು ಸಿಗ್ತೀರ ಅಂತ ಗೊತ್ತಾಗಿದ್ರೆ ಶುಗರ್ದು ತಗೋಬಿಡ್ತಿದೆ. ಫ್ರೀ ಬಸ್ ಫೆಸಿಲಿಟಿ ಬೇಡ ಬೇಡ ಬೇಗ. ಯಾರಿಗಾದ್ರೂ ಹೆಣ್ಮಕ್ಳು ಫ್ರೀ ಬಸ್ ಫೆಸಿಲಿಟಿ ಬೇಕಾ? ಬೇಡ 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 ಸರ್. ನಾವು ಹೇಳ್ತೇವೆ ನಮ್ಗೆ ಬೇಡ. ನಮ್ಗೆ ವಿದ್ಯೆ ಬೇಕು ಸರ್, ನಮ್ಗೆ ವಿದ್ಯೆ ಬೇಕು. ನಾವು ಕಾಲೇಜಿಗೆ 10ವರೆಗೆ ಹೋದ್ರೆ ನಮ್ಮನ್ನ ಸೇರಿಸುವುದಿಲ್ಲ, ಗೇಟ್ ಬಾಗಿಲು ತೆಗೆಯುವುದಿಲ್ಲ, ವಾಚ್ಮೆನ್ ಒಳಗೆ ಬಿಡುವುದಿಲ್ಲ ಸರ್. ಇದಕ್ಕೆ ಯಾರು ಸರ್ ನ್ಯಾಯ ಕೊಡುದು? ನೀವು ಹೇಳ್ತೀರಿ ಸರ್ಕಾರ ಹಾಗುಂಟು ಹೀಗುಂಟು. ಅದು ತೆಗ್ದಿಕ್ಕದ ಅಂದ್ರೆ ಇಜ್ಜಲ್ ಪುಡಿ ಆಗ್ಬಿಡ್ಬೇಕು ಮಗನೇ. ಮುಖ ನೋಡು, ಹಾಗುಂಟು ಹೀಗುಂಟು ನಮ್ಗೆ ಹೇಳಿಕಾಗುದಿಲ್ಲ. ಮೊನೋಪೋಲಿ ಅಂತ ಹೇಳ್ತೀರಿ. ವಿದ್ಯಾರ್ಥಿಗಳೇ ವಿದ್ಯಾವಂತರ ಆಗ್ಬೇಕು ಬೇಡವಾ? ಇದಕ್ಕೆ ನಮ್ಗೆ ನ್ಯಾಯ ಬೇಕು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.